ಚೈನೀಸ್ ಲೋನ್ ಆಪ್ ಹರಾಸ್ಮೆಂಟ್ ಅಂತ ಹೇಳುವಂತಹ ವಿಷಯದ ಬಗ್ಗೆ ನೀವು ಕೇಳಿಸ್ಕೊಂಡಿರ್ತೀರಿ. ಕೋವಿಡ್ ಸಮಯದಲ್ಲಿ 2021-22 ಸಾಲಿನಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಂತಹ ಲೋನ್ ಆಪ್ಗಳು ಇವು. ಸಾಲವನ್ನ ಸುಲಭದಲ್ಲಿ ಒಂದು ಆಪ್ ಡೌನ್ಲೋಡ್ ಮಾಡೋದ್ರ ಮೂಲಕ ಪಡಿಬಹುದಿತ್ತು. 5-10 ನಿಮಿಷದಲ್ಲಿ ಲೋನ್ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬಂದು ಬೀಳ್ತಾ ಇತ್ತು. ಮಿನಿಮಲ್ ಡಾಕ್ಯುಮೆಂಟೇಶನ್, ಯಾವುದೇ ಸೆಕ್ಯೂರಿಟಿ ಬೇಡ, ಎಷ್ಟೇ ಸಿಬಿಲ್ ಸ್ಕೋರ್ ಇದ್ರು ಲೋನ್ ಕೊಡ್ತೀವಿ ಅಂತ ಇವರು ಹೇಳ್ತಾ ಇದ್ರು. ಹೀಗೆ ಒಮ್ಮೆ ಲೋನ್ ಅನ್ನ ನೀವು ತಗೊಂಡ್ರೆ ನೀವು ಅವರ ತೆಕ್ಕೆಗೆ ಬಿದ್ದಾಗ್ತಿತ್ತು. ಅವರು ನಿಮ್ಮ ಫೋನ್ ನಲ್ಲಿ ಈ ಆಪ್ ಇನ್ಸ್ಟಾಲ್ ಆಗಿರುವ ಕಾರಣ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅನ್ನ, ನಿಮ್ಮ ಫೋನ್ ನಲ್ಲಿರುವಂತಹ ಫೋಟೋಗಳನ್ನ, ವಿಡಿಯೋಗಳನ್ನೆಲ್ಲ ಆಕ್ಸೆಸ್ ಮಾಡ್ತಾ ಇದ್ರು. ನಿಮ್ಮ ಫೋಟೋವನ್ನ ಮಾರ್ಫ್ ಮಾಡಿ ನಿಮ್ಮ ಸಂಬಂಧಿಕರಿಗೆ ಕಳಿಸ್ತಾ ಇದ್ರು. ಅವರಿಗೆ ಮೆಸೇಜ್ ಮಾಡೋದು, ನಿಮಗೆ ಕಾಲ್ ಮಾಡೋದು, ಒಟ್ಟಾರೆ ಹೆರಾಸ್ ಮಾಡಿಬಿಟ್ಟು ಲೋನ್ ರೀಪೇಮೆಂಟ್ ಮಾಡು ಅಂತ ತಲೆ ತಿಂತಾ ಇದ್ರು. ಅಂಡ್ ಈ ರೀತಿಯ ಹೆರಾಸ್ಮೆಂಟ್ ಯಾವ ಮಟ್ಟಕ್ಕೆ ಹೋಗ್ತಿತ್ತು ಅಂತ ಹೇಳಿದ್ರೆ, ಎಷ್ಟೇ ಸಾಲವನ್ನ ರೀಪೇ ಮಾಡಿದ್ರು ಸಾಲದ ಮರುಪಾವತಿ ಆಗ್ತಾ ಇರಲಿಲ್ಲ. ತುಂಬಾ ಜನಕ್ಕೆ ಬೇಸರ ಆಗಿ ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆಗಳೂ ಕೂಡ ಇದರಿಂದ ನಡೆದಿತ್ತು. RBI ಎಚ್ಚರಗೊಂಡಿತು, ಈ ರೀತಿಯ ಆಪ್ಗಳನ್ನ ಬ್ಯಾನ್ ಮಾಡಿತು. ಗೂಗಲ್ ಪ್ಲೇ ಸ್ಟೋರ್ ನಂತಹ ಸ್ಟೋರ್ಗಳಿಂದಲೂ ಕೂಡ ಈ ಆಪ್ಗಳನ್ನ ರಿಮೂವ್ ಮಾಡಿದ್ರು. ಆದ್ರೂ ಇವುಗಳು ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಇದ್ದುಕೊಂಡು ತಮ್ಮ ಆಪರೇಷನ್ಸ್ ಅನ್ನ ನಡೆಸ್ತಾ ಇದ್ವು. ಬಟ್ ಈವನ್ ದೆನ್ ಅವುಗಳ ಹಾವಳಿ ಇವತ್ತು ಕಮ್ಮಿ ಆಗಿದೆ ಅಂತ ಹೇಳಿ ನಾವು ಖುಷಿ ಪಡ್ಬೇಕಾ ಅಂತ ಕೇಳಿದ್ರೆ ಖಂಡಿತ ಖುಷಿ ಪಡ್ಬೇಕಾಗಿಲ್ಲ. ಕಾರಣ ಇದರ ಸ್ಥಾನವನ್ನ ಇವತ್ತು ಗೂಗಲ್ ಪೇ, ಪೇಟಿಎಂ, ಫೋನ್ ಪೇ ಅಂತಹ ಆಪ್ಗಳು ತುಂಬುತ್ತಾ ಇದ್ದಾವೆ. ಯಾಕೆ ಅಂತ ಕೇಳಿದ್ರ, ನಾನು 2 ಲೋನ್ ಡಾಕ್ಯುಮೆಂಟ್ ಗಳನ್ನ ಸೋರ್ಸ್ ಮಾಡಿದ್ದೀನಿ ನನ್ನ ಕಾಂಟ್ಯಾಕ್ಟ್ ಗಳಿಂದ. ಗೂಗಲ್ ಪೇ ಅಲ್ಲಿ ಸಾಲ ತಗೊಂಡಂತಹ ಒಬ್ರು ವ್ಯಕ್ತಿ, ಪೇಟಿಎಂ ನಿಂದ ಪರ್ಸನಲ್ ಲೋನ್ ಪಡೆದಿರುವಂತಹ ಇನ್ನೊಬ್ರು ವ್ಯಕ್ತಿಯ ಡಾಕ್ಯುಮೆಂಟ್ಗಳು ನನ್ನ ಹತ್ರ ಇದ್ದಾವೆ. ಆ ಡಾಕ್ಯುಮೆಂಟ್ ಏನ್ ಹೇಳುತ್ತೆ ಅನ್ನೋದನ್ನ ಮೊಟ್ಟ ಮೊದಲಿಗೆ ನೋಡೋಣ. ಇದನ್ನ ನೋಡೋದಕ್ಕೆ ನಾವು ನಮ್ಮ ಸ್ಕ್ರೀನ್ಗೆ ಈಗ ಹೋಗೋಣ. ಇಲ್ಲಿ ನನ್ನ ಹತ್ರ ಈಗ ಇರುವಂತಹ ಡಾಕ್ಯುಮೆಂಟ್ ಗೂಗಲ್ ಪೇಯ ಮೂಲಕ ಸಾಲವನ್ನ ಪಡೆದಿರುವಂತಹ ವ್ಯಕ್ತಿಯದ್ದು. ಈ ಸಾಲವನ್ನ ಕೊಟ್ಟಿರುವಂತಹದ್ದು DMI ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳುವಂತಹ ಒಂದು ಕಂಪನಿ. ನನ್ನ ಪ್ರಕಾರ ಇದೊಂದು NBFC, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಅಂತ ಕರಿತೀವಿ, ಅದಿದು. ಇವರು ಸ್ಯಾಂಕ್ಷನ್ ಮಾಡಿರುವಂತಹ ದುಡ್ಡು 50,000 ರೂಪಾಯಿ ಇದ್ದು, ರೇಟ್ ಆಫ್ ಇಂಟ್ರೆಸ್ಟ್ ಆನ್ಯುವಲೈಸ್ಡ್ 36%, ಟೆನ್ಯೂರ್ 12 ತಿಂಗಳದ್ದು, ಪ್ರಾಸೆಸಿಂಗ್ ಫೀಸ್ 2,360 ರೂಪಾಯಿ ಅಂತ ಹೇಳ್ತಾರೆ. ಇನ್ಶೂರೆನ್ಸ್ ಬೇಡ ಅಂತ ಹೇಳಿದ್ದಾರೆ. ಓವರ್ ಡ್ಯೂ ಅಥವಾ ನೀವು ಒಂದು EMI ಅನ್ನ ಮಿಸ್ ಮಾಡಿದ್ರೆ ಅದಕ್ಕೆ ಬೀಳುವಂತಹ ಪೆನಲ್ಟಿ 2% ಪ್ರತಿ ತಿಂಗಳಿಗೆ ಬೀಳುತ್ತೆ ಆನ್ ದ ಓವರ್ ಡ್ಯೂ ಅಮೌಂಟ್. ಪ್ರೀಪೇಮೆಂಟ್ ಚಾರ್ಜಸ್, ಒಂದು ವೇಳೆ ನಾನು ಸಾಲವನ್ನ ಬೇಗ ಮುಗಿಸ್ತೀನಿ ಅಂತ ಹೇಳಿ ಹೊರಟ್ರೆ ಎಷ್ಟು ಔಟ್ ಸ್ಟ್ಯಾಂಡಿಂಗ್ ಮೊತ್ತ ಇದೆಯೋ ಅದರ 2% ಅನ್ನ ಇವರು ಪ್ರೀಪೇಮೆಂಟ್ ಚಾರ್ಜಸ್ ಅಂತ ಚಾರ್ಜ್ ಮಾಡ್ತಾರೆ. ಬೌನ್ಸ್ ಚಾರ್ಜಸ್ ಅಂತ ಹೇಳಿದ್ರೆ, ನೀವು ಒಂದು EMI ಅನ್ನ ಮಿಸ್ ಮಾಡಿಕೊಂಡಾಗ ಆ ಮಿಸ್ ಮಾಡಿರುವ ಕಾರಣಕ್ಕೆ ನೀವು ಕೊಡಬೇಕಾಗಿರುವಂತಹ ದುಡ್ಡು 550 ರೂಪಾಯಿಗಳು. ಇವರು ಈ ಲೋನ್ಗೆ ಕಟ್ತಾ ಇರುವಂತಹ EMI 5,025 ರೂಪಾಯಿಗಳು. 12 ತಿಂಗಳು ಈ EMI ಅನ್ನ ಇವರು ಕಟ್ಟಬೇಕು. ಈಗ ನಾನು ನಿಮ್ಗೆ ಪೇಟಿಎಂನ ಇನ್ನೊಂದು ಆಫರ್ ಅನ್ನ ತೋರಿಸ್ತೀನಿ. ಪೇಟಿಎಂ ನಿಂದ ಸಾಲ ತಗೊಂಡಿದ್ದಾರೆ. 25,000 ರೂಪಾಯಿಯ ಸಾಲವನ್ನ ಕೊಟ್ಟಿರುವಂತಹದ್ದು ಹೀರೋ ಫಿನ್ ಕಾರ್ಪ್ ಲಿಮಿಟೆಡ್. ಈ ಸಾಲಕ್ಕೆ 25,000ಕ್ಕೆ ಇವರು ಓವರ್ ಆಲ್ ಟೆನ್ಯೂರ್ ಕೊಟ್ಟಿರುವಂತಹದ್ದು 6 ತಿಂಗಳದ್ದು. 6 ತಿಂಗಳ ಟೆನ್ಯೂರ್ಗೆ ಇವರು ಕಟ್ಟಬೇಕಾಗಿರುವಂತಹ EMI 4,603 ರೂಪಾಯಿ 6 ತಿಂಗಳು ಕಟ್ಟಬೇಕಾಗತ್ತೆ. ಇಲ್ಲಿ ನೀವು ಪ್ರಾಸೆಸಿಂಗ್ ಫೀಸ್ ಅಂತ ಹೇಳಿಕೊಂಡು ಹಾಕಿರೋದನ್ನ ನೋಡಿ. ಲೋನ್ ಪ್ರಾಸೆಸಿಂಗ್ ಫೀ ಇಸ್ 1,375 ರೂಪೀಸ್, ಸ್ಟಾಂಪ್ ಡ್ಯೂಟಿ ಇಸ್ 275 ರೂಪೀಸ್, ಅದರ ಮೇಲೆ GST ಇದೆ. ಇದೆಲ್ಲವನ್ನು ನಿಮ್ಮ ಲೋನ್ ಅಮೌಂಟ್ ನಿಂದಲೇ ಇವರು ಡಿಡಕ್ಟ್ ಮಾಡ್ತಾ ಇದ್ದಾರೆ. ಈಗ ನಾವು ಯಾವಾಗಿನ ಹಾಗೆ ಎಕ್ಸೆಲ್ ಶೀಟ್ಗೆ ಹೋಗೋಣ, ಆಕ್ಚುಯಲ್ ಕಂಪ್ಯೂಟೇಷನ್ ಅನ್ನ ನೋಡೋಣ. ಗೂಗಲ್ ಪೇಯ ಲೋನ್ ಅಮೌಂಟ್ ಇದ್ದದ್ದು 50,000 ರೂಪಾಯಿ, ಲೋನ್ ಇಂಟ್ರೆಸ್ಟ್ ರೇಟ್ 36% ಇದ್ದದ್ದು, 1 ವರ್ಷದ ಟೆನ್ಯೂರ್ 5,025 ರೂಪಾಯಿ EMI ಇದ್ದದ್ದು. ಕ್ಯಾಲ್ಕುಲೇಷನ್ ಪರ್ಪಸ್ಗೆ 5,023 ರೂಪಾಯಿ ಅಂತ ನಾನು ತಗೋತಾ ಇದ್ದೀನಿ. ನೀವು ಪ್ರಿನ್ಸಿಪಲ್ ರೀಪೇಮೆಂಟ್ ಮತ್ತು ಟೋಟಲ್ ಪೇಮೆಂಟ್ ಅನ್ನ ನೋಡಿದ್ರೆ 10,277 ರೂಪಾಯಿಯನ್ನ ಎಕ್ಸ್ಟ್ರಾ ಪೇ ಮಾಡ್ತಾ ಇದ್ದೀರಾ 1 ವರ್ಷದ ಅವಧಿಗೆ. ಆದ್ರೆ ಇಷ್ಟೇನಾ ಅಂತ ನೀವು ಯೋಚನೆ ಮಾಡಿದ್ರೆ ನೀವಿಲ್ಲಿ ತಪ್ಪು ಮಾಡ್ತಾ ಇದ್ದೀರಾ. ನೀವು ಸಾಲವನ್ನ ಪಡಿಬೇಕಾದ್ರೆಯೇ ಅವರು ಪ್ರಾಸೆಸಿಂಗ್ ಫೀಸ್ ಅಂತ ಹೇಳಿ 2,340 ರೂಪಾಯಿಯನ್ನ ಡಿಡಕ್ಟ್ ಮಾಡ್ತಾ ಇದ್ದಾರೆ. ಸೊ ದ ಪ್ರಾಸೆಸಿಂಗ್ ಫೀ ಇಟ್ ಸೆಲ್ಫ್ ಈಸ್ 4.68%. ಬ್ಯಾಂಕ್ಗಳಲ್ಲಿ 1-2% ಇರುವಂತಹ ಈ ಮೊತ್ತ 4.68% ಆಗಿದೆ. ಸಾಲ ನಿಮ್ಮ ಅಕೌಂಟಿಗೆ ಬರಬೇಕಾದ್ರೆ ಇದು ಡಿಡಕ್ಟ್ ಆಗಿ ಬರುತ್ತೆ. ಓವರ್ ಆಲ್ ಆಗಿ ನಿಮ್ಮ ಕೈಗೆ ಸಿಗುವಂತಹ ಸಾಲ 47,660 ರೂಪಾಯಿ.
ಸೊ ನೀವು 50,000 ಲೋನ್ಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಕೈಗೆ ಸಿಗೋದು 47,660 ರೂಪಾಯಿ. ಇದಕ್ಕೆ ನೀವು ಪೇ ಮಾಡ್ತಾ ಇರುವಂತಹದ್ದು 60,277 ರೂಪಾಯಿಯಷ್ಟು ಟೋಟಲ್ ಆಗಿ. ಅಲ್ಲಿಗೆ ನಿಮ್ಮ ಇಂಟ್ರೆಸ್ಟ್ ರೇಟ್ ಎಷ್ಟು ಬಿತ್ತು ನಿಜವಾಗಿಯೂ ನೋಡಿದ್ರೆ, ನಿಜವಾಗಿಯೂ ಬೀಳುವಂತಹ ಇಂಟ್ರೆಸ್ಟ್ ರೇಟ್ ಇದು 46% ಇಂಟ್ರೆಸ್ಟ್ ರೇಟ್ ಅನ್ನ ನಿಮಗೆ ಅವರು ಚಾರ್ಜ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು. 1 ವರ್ಷದ ಅವಧಿಗೆ ಮಾಡುವಂತಹ ಒಂದು ಪರ್ಸನಲ್ ಲೋನ್ಗೆ 5 ನಿಮಿಷದಲ್ಲಿ ನಿಮಗೆ ಈ ಲೋನ್ ಸಿಗುತ್ತೆ ಅಂತ ಹೇಳುವ ಕಾರಣಕ್ಕೆ ನೀವು ಕೊಡ್ತಾ ಇರುವಂತಹದ್ದು 46% ನಷ್ಟು ಇಂಟ್ರೆಸ್ಟ್ ಅನ್ನ. ಕ್ರೆಡಿಟ್ ಕಾರ್ಡ್ ನಲ್ಲೂ ಕೂಡ ಇಷ್ಟು ಇಂಟ್ರೆಸ್ಟ್ ಚಾರ್ಜ್ ಆಗೋದಿಲ್ಲ. ಈ ರೀತಿಯ ಲೋನ್ ಮಾಡಬೇಕಾ ಅನ್ನೋದನ್ನ ಒಮ್ಮೆ ಆಲೋಚನೆ ಮಾಡಿ. ಇದು ಸ್ಟಿಲ್ ಬೆಟರ್ ಪೇಟಿಎಂ ನದ್ದು ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಪೇಟಿಎಂ ನಲ್ಲಿ 25,000 ರೂಪಾಯಿ ತಗೊಂಡಿರುವಂತಹ ಲೋನು 35% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಿದ್ದಾರೆ. ಆನ್ಯುವಲ್ ಇಂಟ್ರೆಸ್ಟ್, ಲೋನ್ ಟೆನ್ಯೂರ್ ಇರೋದು 0.5 ಇಯರ್ಸ್ ಅಥವಾ 6 ಮಂತ್ಸ್. ನೀವು ಟೋಟಲ್ ಆಗಿ ಪೇ ಮಾಡ್ತಾ ಇರುವಂತಹದ್ದು ಬರೀ 2,613 ರೂಪಾಯಿ ಎಕ್ಸ್ಟ್ರಾ ಅಲ್ವಾ ಅನ್ನುವ ಆಲೋಚನೆಯನ್ನ ಮಾಡ್ತಾ ಇದ್ರೆ, ನೀವಿಲ್ಲಿ ನೋಡ್ಬೇಕಾಗಿರೋದು ಮತ್ತೆ ಅದೇ ರೀತಿಯ ಕ್ಯಾಲ್ಕುಲೇಷನ್ ಒಂದನ್ನ. ಪ್ರಾಸೆಸಿಂಗ್ ಫೀಸ್ ನಿಮಗೆ 1,375 ರೂಪಾಯಿ ಚಾರ್ಜ್ ಆಗಿದೆ. ಅಂದ್ರೆ 5.5% ಪ್ರಾಸೆಸಿಂಗ್ ಫೀಸ್ ಅನ್ನ ಈ ಲೋನ್ ನ ಮೇಲೆ ಬ್ಯಾಂಕ್ ಚಾರ್ಜ್ ಮಾಡ್ತಾ ಇದೆ. ಅಂಡ್ ನೀವು ಇಷ್ಟರು ದುಡ್ಡಿಗೆ ಪೇ ಮಾಡ್ತಾ ಇರುವಂತಹದ್ದು 27,613 ರೂಪಾಯಿ. ಆರ್ ಯೋರ್ ಲೋನ್ ಇಂಟ್ರೆಸ್ಟ್ ರೇಟ್ ಹಿಯರ್ ಗೋಸ್ ಆನ್ ಟು ಬಿಕಮ್ 56%. 56% ಇಂಟ್ರೆಸ್ಟ್ ಅನ್ನ ನೀವು ಈ ಲೋನ್ ನ ಮೇಲೆ ಕಟ್ತಾ ಇದ್ದೀರಾ. ಇಷ್ಟು ದುಡ್ಡನ್ನ ಪೇ ಮಾಡಿ ಲೋನ್ ತಗೋಬೇಕಾ ಅನ್ನೋದನ್ನ ಆಲೋಚನೆ ಮಾಡಿ. ತುಂಬಾ ಬೇಗ ಸಿಗುತ್ತೆ, ಯಾವುದೇ ಆಲೋಚನೆ ಬೇಡ. ನೀವು ಬರೀ ನಿಮ್ಮ ಫೋನ್ ನಂಬರ್ ಅನ್ನ, ಆಧಾರ್ ಕಾರ್ಡ್ ನಂಬರ್ ಅನ್ನ ಕೊಟ್ರೆ ಲೋನ್ ಸಿಗುತ್ತೆ ಅಂತ ಹೇಳುವ ಕಾರಣಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡದೆ ತಗೊಳ್ಳುವ ಲೋನ್ ನಿಂದಾಗಿ ನೀವು ಎಷ್ಟು ದುಡ್ಡನ್ನ ಕಳ್ಕೊಳ್ತಿದ್ದೀರಾ ಅನ್ನೋದನ್ನ ಅಂದಾಜು ಮಾಡುವುದು ಶುರು ಮಾಡಿ. ಈಗ ಇವರು ಮಾಡ್ತಾ ಇರೋದು ತಪ್ಪಾ ಅನ್ನುವಂತಹ ಪ್ರಶ್ನೆ ನೀವು ಕೇಳಿದ್ರೆ, ಲಾಜಿಕಲಿ ಆಲೋಚನೆ ಮಾಡಿದ್ರೆ ಅವರು ಮಾಡ್ತಾ ಇರೋದು ತಪ್ಪಲ್ಲ. ಯಾಕಂದ್ರೆ ಈ ರೀತಿ ಸಿಬಿಲ್ ಸ್ಕೋರ್ ನೋಡದೆ, ಯಾವುದೇ ರೀತಿಯ ಡಾಕ್ಯುಮೆಂಟೇಶನ್ ಇಲ್ಲದೆ, ಸೆಕ್ಯೂರಿಟಿ ಇಲ್ಲದೆ ಕೊಡುವಂತಹ ಲೋನ್ ನಿಂದಾಗಿ ಈ NBFC ಗಳಿಗೆ ಹೆಚ್ಚಿನ ರಿಸ್ಕ್ ಇರುತ್ತೆ. ಈ ರಿಸ್ಕ್ ಅನ್ನ ಕವರ್ ಮಾಡೋದಕ್ಕೆ ಇಷ್ಟು ದೊಡ್ಡ ಮಟ್ಟಿನ ಇಂಟ್ರೆಸ್ಟ್ ಅನ್ನ ಇವರು ಚಾರ್ಜ್ ಮಾಡ್ತಾರೆ. ಬಟ್ ನೀವು ಈ ರೀತಿಯ ಲೋನ್ ಅನ್ನ ತಗೊಳ್ಳೋದು ಅಂತ ಹೇಳಿದ್ರೆ ದಾಟ್ ಶುಡ್ ಬಿ ಯೋರ್ ಲಾಸ್ಟ್ ಆಪ್ಷನ್. ಬೇರೆ ಎಲ್ಲೂ ದುಡ್ಡು ಸಿಗ್ತಾ ಇಲ್ಲ, ಬೇರೆ ಏನೇ ಮಾಡಿದ್ರು ದುಡ್ಡು ಹೊಂದಿಸೋದು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಈ ಲೋನ್ ಅನ್ನ ತಗೋಬೇಕು. ನಾನು ಈಗ ಮಾತಾಡಿರುವಷ್ಟು ಜನರಲ್ಲಿ ಅವ್ರು ಯಾಕೆ ಈ ಲೋನ್ ಅನ್ನು ತಗೋತಿದ್ದಾರೆ ಅಂತ ಹೇಳಿದ್ರೆ, ಬ್ಯಾಂಕಿಗೆ ಅಲ್ದಾಡುವ ಕಷ್ಟ ಇಲ್ಲ, ಸುಲಭದಲ್ಲಿ ಕೈಗೆ ಲೋನ್ ಸಿಗುತ್ತೆ ಅನ್ನುವ ಕಾರಣಕ್ಕೆ. ಅವರಿಗೆ ಬೇರೆ ಆಪ್ಷನ್ಸ್ ಇತ್ತು, ಬಟ್ ಅವರು ಆ ಆಪ್ಷನ್ಸ್ ಅನ್ನ ನೋಡುವ ಪ್ರಯತ್ನವನ್ನು ಮಾಡಲಿಲ್ಲ. ಬಿಕಾಸ್ ದಿಸ್ ಈಸ್ ಈಸಿ ಅಂತ ಹೇಳುವ ಕಾರಣಕ್ಕೆ. ಬಟ್ ಈಸ್ ದಿಸ್ ಆಕ್ಚುಲಿ ಈಸಿ, ಈಸ್ ದಿಸ್ ಆಕ್ಚುಲಿ ವರ್ತ್ ಇಟ್ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇದು ಯಾರಿಗೂ ಬೇಡದೇ ಇರುವಂತಹ ಲೋನ್. ಈ ರೀತಿಯ ಲೋನ್ ಅನ್ನ ಮಾಡಿದ್ರೆ 25,000 50,000ಕ್ಕೆ ನಡೆಯುತ್ತೆ. 2 ಲಕ್ಷ 3 ಲಕ್ಷ ರೂಪಾಯಿಯ ಲೋನ್ ನೀವು ಮಾಡಿದ್ರಿ, 5 ವರ್ಷದ ಟೆನ್ಯೂರ್ಗೆ ಈ ರೀತಿಯ ಲೋನ್ಗಳನ್ನ ನೀವು ಮಾಡಿದ್ರಿ ಅಂತ ಹೇಳಿದ್ರೆ, ಅದನ್ನ ಕಟ್ಟಿ ಮುಗಿಸ್ಬೇಕಾದ್ರೆ ನೀವು ಪ್ರಿನ್ಸಿಪಲ್ನ 2 ಪಟ್ಟು ದುಡ್ಡನ್ನ ವಾಪಸ್ ಕಕ್ಕಬೇಕಾಗತ್ತೆ. ಆ ಕಾರಣದಿಂದ ಹೇಳ್ತಿದ್ದೀನಿ, ಐ ಆಮ್ ಟೆಲ್ಲಿಂಗ್ ಯು ಆಸ್ ಅ ಫ್ರೆಂಡ್ ಅಂಡ್ ವೆಲ್ ವಿಶರ್, ಈ ರೀತಿಯ ಲೋನ್ ಮಾಡೋದಕ್ಕಿಂತ ಮುಂಚೆ 10 ಸತಿ ಆಲೋಚನೆ ಮಾಡಿ. ಇಫ್ ದಿಸ್ ಈಸ್ ಯೋರ್ ಲಾಸ್ಟ್ ಆಪ್ಷನ್, ಓನ್ಲಿ ದೆನ್ ಗೋ ಫಾರ್ ಇಟ್. ಇದು ಇವತ್ತಿನ ವಿಡಿಯೋ. ಲೋನ್ ಆಪ್ಗಳು ಹೇಗೆ ನಿಮ್ಗೆ ಗೊತ್ತಿಲ್ಲದೆಯೇ ನಿಮ್ಮ ದುಡ್ಡನ್ನ ಕದೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಯೋಚನೆ ಮಾಡ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಈ ವಿಡಿಯೋವನ್ನ ಲೈಕ್ ಮಾಡಿ, ಕಮೆಂಟ್ ನಲ್ಲಿ ನೀವು ನೋಡ್ತಾ ಇರುವಂತಹ ಲೋನ್ ಆಪ್ ಹರಾಸ್ಮೆಂಟ್ ಗಳ ಬಗ್ಗೆ ದಯವಿಟ್ಟು ತಿಳಿಸಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.